ಮೇ 8ನೇ ಏಕಾದಶಿ ಗುರುವಾರ ಎಳ್ಳಿನಿಂದ ಹೀಗೆ ಮಾಡಿದರೆ ಅದ್ಭುತ ಲಾಭ. ಈ ತಿಂಗಳು ಗುರುವಾರ ಮೇ 8ರಂದು ಮೋಹಿನಿ ಏಕಾದಶಿ. ಗುರುವಾರದಂದು ಬರುವ ಏಕಾದಶಿಯು ಅತ್ಯಂತ ಮಂಗಳಕರವಾಗಿದೆ. ಈ ಏಕಾದಶಿಯ ದಿನದಂದು ನೀವು ಶ್ರೀ ಮಹಾವಿಷ್ಣು ಅಥವಾ ವೆಂಕಟೇಶ್ವರನನ್ನು ಪೂಜಿಸಿದರೆ ನಿಮ್ಮ ಜೀವನದಲ್ಲಿ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ ಮತ್ತು ನಿಮ್ಮ ಮನೆಗೆ ಅಪಾರ ಸಂಪತ್ತು ದೊರೆಯುತ್ತದೆ. ವಿಶೇಷವಾಗಿ ಈ ಏಕಾದಶಿಯ ದಿನದಂದು ಎಳ್ಳನ್ನು ಬಳಸಬೇಕು. ನಮ್ಮ ಪುರಾಣಗಳ ಪ್ರಕಾರ ವೈದಿಕ ಪಂಡಿತರು ಈ ಏಕಾದಶಿಯ ದಿನದಂದು ಎಳ್ಳನ್ನು ಬಳಸಬೇಕು ಎಂದು ಹೇಳುತ್ತಾರೆ. ಹಾಗಾದರೆ ಏಕಾದಶಿಯಂದು ಭಗವಾನ್ ವಿಷ್ಣುವನ್ನು ಹೇಗೆ ಪೂಜಿಸಬೇಕು? ಎಳ್ಳನ್ನು ಹೇಗೆ ಬಳಸುವುದು? ಈಗ ಈ ವಿಡಿಯೋದಲ್ಲಿ ನಾವು ವಿಷಯಗಳ ಬಗ್ಗೆ ತಿಳಿಯೋಣ. ಹಾಗೆಯೇ ಈ ವಿಡಿಯೋ ನೋಡುವ ಮೊದಲು ಓಂ ನಮೋ ನಾರಾಯಣಾಯ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ. ಮೊದಲು ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡಲು ಮರೆಯಬೇಡಿ. ಮೋಹಿನಿ ಏಕಾದಶಿ ಗುರುವಾರ ಮೇ 8ರಂದು ಬರುತ್ತದೆ. ಈ ದಿನದಂದು ಭಗವಾನ್ ವಿಷ್ಣುವನ್ನು ಪೂಜಿಸುವುದರಿಂದ ಲಕ್ಷಾಂತರ ಜನ್ಮಗಳ ಫಲಿತಾಂಶವನ್ನು ಪಡೆಯಬಹುದು. ಆದ್ದರಿಂದ ಗುರುವಾರ ಬರುವ ಏಕಾದಶಿಯಂದು ಖಂಡಿತವಾಗಿ ಶ್ರೀ ಮಹಾವಿಷ್ಣುಮೂರ್ತಿ ಅಥವಾ ವೆಂಕಟೇಶ್ವರನನ್ನು ಪೂಜಿಸಿ. ಈ ದಿನ ಸ್ತ್ರೀಯರು ಸ್ನಾನ ಮಾಡಿ ಮನೆಯಲ್ಲೆಲ್ಲ ಹಳದಿ ನೀರನ್ನು ಚಿಮುಕಿಸಿ ಮನೆಯಲ್ಲಿ ವೆಂಕಟೇಶ್ವರನನ್ನು ಪೂಜಿಸಬೇಕು. ಆದರೆ ಈ ಏಕಾದಶಿಯ ದಿನ ಸ್ನಾನ ಮಾಡುವಾಗ ಸ್ವಲ್ಪ ಎಳ್ಳನ್ನು ನೀರಿನಲ್ಲಿ ಹಾಕಿ ಸ್ನಾನ ಮಾಡಿ. ನೀವು ಮೋಹಿನಿ ಏಕಾದಶಿಯ ದಿನ ಹೀಗೆ ಸ್ನಾನ ಮಾಡಿದರೆ ಜನ್ಮಾಂತರಗಳ ಎಲ್ಲಾ ದಾರಿದ್ರ್ಯಗಳು ದೂರವಾಗುತ್ತವೆ ಮತ್ತು ನಿಮ್ಮ ಜಾತಕದಲ್ಲಿ ಅದೃಷ್ಟ ಬರುತ್ತದೆ. ಜೀವನದಲ್ಲಿ ಯಾವುದೇ ಅಡೆತಡೆಗಳಿಲ್ಲ. ತುಳಸಿ ಎಲೆಯು ವೆಂಕಟೇಶ್ವರನಿಗೆ ಅತ್ಯಂತ ಪ್ರಿಯವಾದ ದಳಗಳಲ್ಲಿ ಒಂದು. ಆದ್ದರಿಂದ ನಿಮ್ಮ ಪೂಜಾ ಕೋಣೆಯಲ್ಲಿ ವೆಂಕಟೇಶ್ವರನ ಚಿತ್ರದ ಮುಂದೆ ಸ್ವಲ್ಪ ತುಳಸಿ ದಳಗಳನ್ನು ಇರಿಸಿ ಮತ್ತು ಭಗವಂತನನ್ನು ಪ್ರಾರ್ಥಿಸಿ. ಈ ದಿನ ನೀವು ಎಳ್ಳೆಣ್ಣೆಯಿಂದ ಮಾತ್ರ ಪ್ರಾರ್ಥಿಸಬೇಕು. ವಿಶೇಷವಾಗಿ ವೆಂಕಟೇಶ್ವರನ ಪೂಜೆಯಲ್ಲಿ ಹಿಟ್ಟಿನ ದೀಪವನ್ನು ಬೆಳಗಿಸುವುದು ತುಂಬಾ ಒಳ್ಳೆಯದು. ಹಣದ ಸಮಸ್ಯೆಯಿಂದ ಬಳಲುತ್ತಿರುವವರು 11 ಏಲಕ್ಕಿಗಳನ್ನು ದಾರದ ಮೇಲೆ ಕಟ್ಟಿ ಏಲಕ್ಕಿ ಮಾಲೆಯನ್ನು ಮಾಡಿ ಆ ಏಲಕ್ಕಿ ಮಾಲೆಯನ್ನು ವೆಂಕಟೇಶ್ವರ ಸ್ವಾಮಿಗೆ ಹಾಕುತ್ತಾರೆ. ಈ ದಿನ ಏಲಕ್ಕಿ ಮಾಲೆಯನ್ನು ವೆಂಕಟೇಶ್ವರನಿಗೆ ಅರ್ಪಿಸಿದರೆ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗುತ್ತದೆ. ಭಗವಂತನಿಗೆ ನೈವೇದ್ಯವಾಗಿ ಬೆಲ್ಲದ ತುಂಡನ್ನು ನಿವೇದಿಸಿ. ಹೀಗೆ ಸ್ವಾಮಿಯನ್ನು ಪೂಜಿಸುವಾಗ ಓಂ ಗೋವಿಂದಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ. ಅಂತಿಮವಾಗಿ ಆರತಿಯನ್ನು ಭಗವಂತನಿಗೆ ಅರ್ಪಿಸಿ ಮತ್ತು ಮನಃಪೂರ್ವಕವಾಗಿ ನಮಸ್ಕರಿಸಿ. ಈ ರೀತಿ ವೆಂಕಟೇಶ್ವರನನ್ನು ಪೂಜಿಸುವುದರಿಂದ ಮತ್ತು ಪ್ರಮುಖ ನಿಯಮಗಳನ್ನು ಪಾಲಿಸುವುದರಿಂದ ನಿಮ್ಮ ಜೀವನದಲ್ಲಿ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ ಮತ್ತು ಭಗವಂತನ ಆಶೀರ್ವಾದದಿಂದ ನೀವು ಆಶೀರ್ವದಿಸುತ್ತೀರಿ. ಈ ಮೋಹಿಯ ಏಕಾದಶಿಯಂದು ಎಳ್ಳನ್ನು 6 ವಿಧಗಳಲ್ಲಿ ಬಳಸಬೇಕು. ಈ 6 ವಿಧಾನಗಳನ್ನು ಬಳಸಲಾಗದವರು ಕನಿಷ್ಠ ಒಂದು ವಿಧಾನವನ್ನು ಅನುಸರಿಸಿ. ಮೊದಲು ನೀರಿನಲ್ಲಿ ಸ್ವಲ್ಪ ಎಳ್ಳು ಹಾಕಿ ಸ್ನಾನ ಮಾಡಿ. ಹೀಗೆ ಸ್ನಾನ ಮಾಡಿದ ನಂತರ ಖಂಡಿತ ಎಳ್ಳನ್ನು ತಿನ್ನಬೇಕು. ಹಾಗೆ ಸ್ವಲ್ಪ ಎಳ್ಳನ್ನು ನೀರಿಗೆ ಹಾಕಿ ಕುಡಿಯಿರಿ. ಎಳ್ಳು ಕಾಳುಗಳಿಂದ ಮಾಡಿದ ಆಹಾರವನ್ನು ಸಹ ಸೇವಿಸಿ. ಈ ಏಕಾದಶಿಯ ದಿನ ನೀವು ಏನೇ ಮಾಡಿದರೂ ಎಳ್ಳನ್ನು ಖಂಡಿತವಾಗಿ ಸೇವಿಸಿ. ಇದರಿಂದ ನಿಮ್ಮ ಎಲ್ಲ ಜಾತಕ ದೋಷಗಳು ನಿವಾರಣೆಯಾಗಿ ನಿಮ್ಮ ಮನೆಗೆ ಅಪಾರ ಸಂಪತ್ತು ಬರುತ್ತದೆ. ಹಾಗೆಯೇ ಏಕಾದಶಿಯ ದಿನ ಸಂಜೆ ತುಳಸಿಯನ್ನು ಪೂಜಿಸಬೇಕು. ಏಕಾದಶಿಯಂದು ಸಂಜೆ 6 ಗಂಟೆಯ ನಂತರ ತುಳಸಿಯ ಮುಂದೆ ಮತ್ತು ತುಳಸಿ ಗಿಡದ ಸುತ್ತಲೂ ದೀಪವನ್ನು ಹಚ್ಚಿ ನೀವು 5 ಪ್ರದಕ್ಷಿಣೆಗಳನ್ನು ಮಾಡಿ ತಾಯಿ ತುಳಸಿಗೆ ಮನಃಪೂರ್ವಕವಾಗಿ ನಮಸ್ಕರಿಸಿದರೆ ನೀವು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯುತ್ತೀರಿ. ಹಾಗೆಯೇ ಏಕಾದಶಿಯಂದು ಸಂಜೆ ಬಾಗಿಲಿನ ಮುಂದೆ 2 ದೀಪಗಳನ್ನು ಬೆಳಗಿಸಿ. ಯಾವುದೇ ಮನೆಯ ಮುಂದೆ 2 ದೀಪಗಳನ್ನು ಬೆಳಗಿಸಲಾಗುತ್ತದೆ. ಲಕ್ಷ್ಮೀ ದೇವಿಯು ಅಂತಹ ಮನೆಗಳನ್ನು ಪ್ರವೇಶಿಸುತ್ತಾಳೆ. ಅವಳು ನಿಮ್ಮ ಮನೆಗೆ ಅಪಾರ ಸಂಪತ್ತನ್ನು ತರುತ್ತಾಳೆ. ಹಾಗೆಯೇ ಏಕಾದಶಿಯ ದಿನ ಎಳ್ಳನ್ನು ದಾನ ಮಾಡುವುದು ತುಂಬಾ ಒಳ್ಳೆಯದು. ನೀವು ಯಾರಿಗಾದರೂ ಬಡವರಿಗೆ ಎಳ್ಳನ್ನು ದಾನ ಮಾಡಿದರೆ ನಮ್ಮ ಎಲ್ಲಾ ಪಾಪಗಳು ದೂರವಾಗಿ ಸ್ವರ್ಗವನ್ನು ತಲುಪುವ ನಂಬಿಕೆ. ಅರಳಿ ಮರದ ಎಲೆಯಲ್ಲಿ ಎಲ್ಲಾ ದೇವರುಗಳು ನೆಲೆಸಿದ್ದಾರೆ ಎಂಬ ನಂಬಿಕೆ. ಆದ್ದರಿಂದ ಈ ಮೋಹಿನಿ ಏಕಾದಶಿಯ ದಿನ 2 ಹರಳಿ ಎಲೆಗಳನ್ನು ತೆಗೆದುಕೊಂಡು ಅವುಗಳ ಮೇಲೆ ಕುಂಕುಮವನ್ನು ಹಾಕಿ ಮತ್ತು ಅವುಗಳನ್ನು ನಿಮ್ಮ ಪೂಜಾ ಕೋಣೆಯಲ್ಲಿ ಇರಿಸಿ. 3 ದೇವರುಗಳ ಆಶೀರ್ವಾದ ನಿಮ್ಮ ಮನೆಯ ಮೇಲೆ ಇರಲಿ. ಹಾಗೆಯೇ ಏಕಾದಶಿ ದಿನದಂದು ತುಳಸಿ ಎಲೆಗಳನ್ನು ಕತ್ತರಿಸಬಾರದು. ಆದ್ದರಿಂದ ನೀವು ಪೂಜೆಯಲ್ಲಿ ಬಳಸುವ ತುಳಸಿ ಪಡೆಗಳನ್ನು 1 ದಿನ ಮುಂಚಿತವಾಗಿ ತಯಾರಿಸಿ. ಅಲ್ಲದೆ ಏಕಾದಶಿಯಂದು ತಲೆಗೆ ಎಣ್ಣೆ ಹಚ್ಚುವುದರಿಂದ ಆಯುಷ್ಯ ಕಡಿಮೆಯಾಗುತ್ತದೆ ಎಂದು ಹೇಳಲಾಗುತ್ತದೆ. ನಿಮ್ಮ ಮನೆಯಲ್ಲಿ ನಿಮ್ಮ ಆದಾಯಕ್ಕಿಂತ ಹೆಚ್ಚಿನ ಖರ್ಚು ಇದ್ದರೆ ಈ ಏಕಾದಶಿ ದಿನದಂದು ನಿಮ್ಮ ಮನೆ ಬಾಗಿಲಿಗೆ ನಿಂಬೆಹಣ್ಣುಗಳನ್ನು ಕಟ್ಟಿ.
ಹಾಗಾಗಿ ನಿಮ್ಮ ಮನೆಯ ಹಣದ ಸಮಸ್ಯೆಗಳು ದೂರವಾಗುತ್ತವೆ. ಏಕಾದಶಿಯಂದು ಹಳದಿ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ 7 ಲವಂಗವನ್ನು ಹಾಕಿ ಅದನ್ನು ಸುತ್ತಿ ನಿಮ್ಮ ಬಿರುವಿನಲ್ಲಿ ಇರಿಸಿ. ಏಕಾದಶಿ ದಿನ ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿ ದುಡ್ಡು, ಧನ, ಸಂಪತ್ತು ಬರುತ್ತವೆ. ಏಕಾದಶಿಯ ದಿನದಂದು ವಿಷ್ಣುವು ಅರಳಿ ಮರದಲ್ಲಿ ನೆಲೆಸುತ್ತಾನೆ. ಆದುದರಿಂದ ಈ ಪವಿತ್ರ ಏಕಾದಶಿಯಂದು ಅರಳಿ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಿರಿ ಮತ್ತು ನಿಮಗೆ ಭಗವಾನ್ ವಿಷ್ಣುವಿನ ಅನುಗ್ರಹವು ಸಂಪೂರ್ಣವಾಗಿ ದೊರೆಯುತ್ತದೆ. ಹಾಗೆಯೇ ಈ ಏಕಾದಶಿಯ ದಿನ ಯಾವುದಾದರೂ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ 3 ಪ್ರದಕ್ಷಿಣೆ ಹಾಕುವುದು ತುಂಬಾ ಒಳ್ಳೆಯದು. ಮೋಹಿನಿ ಏಕಾದಶಿಯಂದು ಮನೆಯಲ್ಲಿ ಪೂಜೆ ಮಾಡುವವರು ಈರುಳ್ಳಿ, ಬೆಳ್ಳುಳ್ಳಿ ಮುಂತಾದ ಆಹಾರ ಪದಾರ್ಥಗಳನ್ನು ಸೇವಿಸಬಾರದು. ಹಾಗೆಯೇ ಏಕಾದಶಿ ಸಾಯಂಕಾಲ ಅಪ್ಪಿತಪ್ಪಿಯೂ ಉಪ್ಪಿನ ಆಹಾರ ಸೇವಿಸಬೇಡಿ. ಏಕಾದಶಿಯಂದು ಉಪ್ಪನ್ನು ತಿಂದರೆ ಆರೋಗ್ಯದಲ್ಲಿ ತೊಂದರೆಯಾಗುವ ಸಂಭವವಿದೆ. ಹಾಗೆಯೇ ಈ ಏಕಾದಶಿಯಂದು ಮನೆಯಲ್ಲಿರುವ ಕಸವನ್ನು ಹೊರಗೆ ಎಸೆಯಬಾರದು. ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ಸಂಪತ್ತು ಕೂಡ ತೊಲಗುತ್ತದೆ ಎನ್ನುತ್ತಾರೆ ವೈದಿಕರು. ಏಕಾದಶಿಯ ದಿನ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿದರೆ ಜಾತಕ ದೋಷಗಳೆಲ್ಲವೂ ನಿವಾರಣೆಯಾಗುತ್ತದೆ. ಮೋಹಿನಿ ಏಕಾದಶಿಯ ಈ ಮಂಗಳಕರ ದಿನದಂದು ಒಂದು ಸಣ್ಣ ದಾನವು ಜನ್ಮದಲ್ಲಿ ಅದೃಷ್ಟವನ್ನು ತರುತ್ತದೆ. ಮನೆಯಲ್ಲಿ ಧನಧಾನ್ಯಗಳಿಗೆ ಕೊರತೆಯಿರುವುದಿಲ್ಲ. ವಿಶೇಷವಾಗಿ ಈ ಏಕಾದಶಿ ದಿನದಂದು ಓಂ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಭಗವಾನ್ ವಿಷ್ಣುವಿನ ಆಶೀರ್ವಾದದಿಂದ ಒಬ್ಬನು ಆನಂದವನ್ನು ಪಡೆಯುತ್ತಾನೆ. ಏಕಾದಶಿಯಂದು ಶ್ರೀಕೃಷ್ಣನಿಗೆ ಕಮಲದ ಹೂವುಗಳನ್ನು ಅರ್ಪಿಸಿದರೆ ಸಂತಾನ ಪ್ರಾಪ್ತಿಯಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.